ಎಲ್ಲರಿಗೂ ನಮಸ್ಕಾರ. ಇದು ಕಾರುಣಿ ದಿವಸದ ಲಾಗ್ ಐತ್ರಿ. ನಿನ್ನೆ ಕಾರುಣಿ ಅಂದ್ರೆ ನಿನ್ನೆ ರೀ. ಅಂದ್ರೆ ಇವತ್ತಿನ ವಿಡಿಯೋ ನಾಳೆ ಹಾಕಿರ್ತೇನೆ ರೀ. ನಾನು ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ನಿನ್ನೆ ನಮ್ಮ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ವಿ ರೀ ನಾವು. ಹಿಂಗಾಗಿ ಇವತ್ತು ಸ್ವಲ್ಪ ನೀರದು ಬಂದಿರ್ತಾರೆ, ಹಿಂಗಾಗಿ ಲೇಟ್ ಆತ್ರಿ. 4 ಗಂಟೆಗೆ ಇದ್ದೀನಿ. ಒಂದು ಸ್ವಲ್ಪ ಲಗು ಕೆಲಸ ಮುಗಿಸ್ಬೇಕಂತಂದು ಬೆಲ್ಲ ಹಂಗ್ಯಾಕೆ ನೀರಿನ ಕ್ಯಾನ್ ಮ್ಯಾಗ ಇಟ್ಟಾರೆ ಅನ್ಬೇಡ್ರಿ. ಅಂದ್ರೆ ಅದಕ್ಕೇನೋ ಇರಿಬಿ ಹತ್ತಿದ್ರು, ಅದಕ್ಕೆ ಹಿಂಗಾಗಿ ಅದನ್ನೆಲ್ಲ ಇರಿಬಿ ಜಾಡಿಸಿ ನೀರಿನ ಕ್ಯಾನಿನ ಮ್ಯಾಗ ಇಟ್ಟೇನ್ರಿ. ನೀರು ಕ್ಯಾನಿನ ಮ್ಯಾಗ ಅಂದ್ರೆ ಇರಿಬಿ ಬರಂಗಿಲ್ಲ ತಂದು ಮ್ಯಾಗ ಇಟ್ಟೇನಿಂದ ಈಗ ಹೋಳ್ಗೆ ಮಾಡಕ್ಕೆ ಬೇಕಲ್ರಿ ಅದು. ಅದಕ್ಕೆ ಹೋಳ್ಗೆ ಮಾಡಾಗನ ಇರಿಬಿ ತೆಗಿತಂದ್ರೆ ಅವು ಸ್ವಲ್ಪ ಉಳಿಯೋಣ ಅದ್ರೊಳಗೆ. ಹಂಗಾಗಿ ಅಡ್ವಾನ್ಸ್ ತೆಗೆದಿಟ್ಟೇನ್ರಿ. ನಾ ಇಲ್ಲಿ ಬೇಳೆ ಕುಕ್ಕರ್ ಕಚ್ಚತ್ತೇನೆ ರೀ. ಈಗ ಕಡ್ಲಿ ಬೇಳೆ ಅಂದ್ರೆ ಹೋಳ್ಗೆ ಮಾಡಕ್ಕೆ ಕುಕ್ಕರ್ ಸಿಟಿ ಅದು ತಿಕ್ಕಾಗಿ ಸಿಟಿ ಒಂದು ಕಡೆ, ವಯಸ್ಸಾರ ಒಂದು ಕಡೆ, ಎಲ್ಲ ಒಂದೊಂದು ಕಡೆ ಮಾಡಿಬಿಟ್ಟಿರ್ತೀವಿ. ಅವನ್ನ ಬಾಂಡೆ ತೊಳಿ ಟೈಮ್ದಾಗ ಹಿಂದಿಂದ ಹುಡ್ಕ್ಯಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡು ಇಟ್ಕೊಳತ್ತೆ ನೋಡ್ರಿ. ಗ್ಯಾಸ್ ಕಟ್ಟಿ ಅದನ್ನ ನೈಟನ್ನು ಎಲ್ಲ ತೊಳೆದಿಟ್ಕೊಂಡಿದ್ದು ನಾನು. ಮುಂಜಾನೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಾನು ಎಲ್ಲ ಹೊರಗಿನ ಕೆಲಸ ಮುಗಿಸ್ಕೊಂಡು ಎಲ್ಲ ಬಾಂಡೆ ತೊಳೆದು ಎಲ್ಲ ಹೊರಗಿನ ಅಂಗಳ ಕಸ ಹೊಡ್ಕೊಳ್ಳೋದು, ಮನೆ ಕಸ ಹೊಡ್ಕೊಳ್ಳೋದು ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಬಂದು ಬೇಳೆ ಇಡಾತೀನಿ ರೀ. ನಾ ಈಗ ಇವು ನಮ್ಮಲ್ಲಿ ಹೋರಿವು ಒಂದು 2-3 ಥರ ಆಗ್ಯಾವ್ರಿ. ಹಸ್ಕಿನ ಜಾವ ಹರ್ಕೊಂಡೇನ್ರಿ ನಾನು. ಸ್ವಲ್ಪ ಲೇಟ್ ಮಾಡಿ ಹರ್ಕೋತಂದ್ರೆ ನಾವು ಒಳಗಿದ್ದಾಗ ಹೊರಗೆ ಯಾರು ಹರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಗೊತ್ತಾಗಂಗಿಲ್ಲ. ಹಂಗಾಗಿ ಹಸ್ಕಿನ ಜಾವನ ಹರಿದಿಟ್ಕೊಂಡಿನಿ ನಾನು. ಈಗ ಸದ್ಯ ಬೇಳೆ ಕುಕ್ಕರ್ ಕಚ್ಚೇನಿ ನೋಡ್ರಿ. ನಾ ಇಲ್ಲಿ ಕಾರುಣಿ ಇರೋದು. ಹಂಗಾಗಿ ಬೇಳೆ ಅನ್ಕ ಹಾಕೋಬೇಕು. ನಮ್ಮ ಮನೆಯವರ ನಮ್ಮ ಚಾರ್ನದು ಕರ್ಕೊಂಡು ಹೊರಗಿದ್ರು ಹೊರಗೆ. ಅವ್ರನ್ನ ತಂದಿಳಿಸಿ ತಮ್ಮದೇನೋ ಗಳ್ಯಾಳನ್ನು ಹುಡ್ಕ್ಯಾಡಿರ್ತಾರೆ ಅವ್ರು. ಇಲ್ಲಿ ಗಳ್ಯಾಳಿತ್ಲ ಎಲ್ಲಿತ್ತಂದು ನಾ ಸುಮ್ಮನೆ ಡೈಲಿ ಯೂಸ್ ಮಾಡಿ ಹಾಳು ಮಾಡ್ತಾರತ್ತಂದು ನಾ ತೆಗೆದಿಟ್ಟೇನಿ. ಆದ್ರೆ ಅವ್ರು ನನಗೆ ಬೇಕು ಕೊಡತ್ತಂದು ಅನ್ನತ್ತಾರ. ನಮ್ಮ ಟೇಲರ್ ಅವ್ರಿಗೆ ಒಂದು ಸ್ವಲ್ಪ ಸೊಂಟ ನೋವಾಗಿತ್ತು, ಹಿಂಗಾಗಿ ಮಲ್ಕೊಂಡಾರ ಅವ್ರನ್ನ. ಆಮ್ಯಾಗ ನಮ್ಮ ಮನೆಯವ್ರು ಗಡ್ಡೆ ಹುಡ್ಕ್ಯಾಡ್ಕೊಂಡು ಹೋದ್ರಿ. ಅವರು ಎಲ್ಲಿ ಹೊಂಟಾರ ಗೊತ್ತಿಲ್ಲ, ಗಡ್ಡೆ ಹುಡ್ಕ್ಯಾಡ್ಕೊಳಕತ್ತಾರನ್ನ. ನಾನು ತೆಗೆದಿಟ್ಟಿದ್ದು ಹೇಳಿಲ್ರಿ ಲೇಟ್ ಆಯ್ತಂದ. ಹೇಳಿದ್ರೆ ಒಯ್ತಾರತ್ತಂದು, ಆದರೂ ಬಿಡಲಿಲ್ಲ ಅವರು. ಹುಡ್ಕ್ಯಾಡ್ಕೊಂಡು ತೊಗೊಂಡು ಹೋದ್ರೆ ನಮ್ಮ ಚೇತು ನೋಡ್ರಿ ಮುಂಜಾನೆ ಎದ್ಬಿಟ್ಟಿಗೆ ಒಂದು 2 ಅವರ್ ಕುಂದ್ರಸ್ರಿ ನಾವು ಹೊರಗೆ. ಕಟ್ಟಿ ಕೂತ ಬಿಡ್ತಾಳ್ರಿ ಆಟ ಆಡ್ಕೊತ. ಕಾಡಂಗಿಲ್ಲ, ಅಲ್ಲಿದ್ದು ಬಿಟ್ಟು ಒಳಗೂ ಬರೋಂಗಿಲ್ಲ. ಹೋಗಿ ಸುಮ್ಮನೆ ಅಂಗಡಿ ಮುಂದೆ ಕಟ್ಟಿ ಕುಂದರ್ಸ್ಬಿಡ್ತೀವಿ. ಹೋಗೋರು ಬರೋರು ನೋಡ್ಕೊತ ಆರಾಮ್ ಸುಮ್ಮ ಕೂತ್ ಬಿಡ್ತಾಳ್ರಿ ಆಕೆ. ಮುಂಜಾನೆ ಟೈಮ್ ಒಟ್ಟು ಕೈಯನ್ನು ಹಿಡಿಯಂಗಿಲ್ಲ ನಮ್ಮದು ನೋಡ್ರಿ. ಅವರಪ್ಪ ಹೊಂಟಾನು, ಅವ್ರಿಗೂ ಕೈ ಮಾಡತ್ತಾಳೆ. ಈಗ ನಾನು ಬರ್ತನಂತಂದ. ಈಗ ಒಂದು ರೌಂಡ್ ತಿರುಗಾಡಿ ಬಂದಾರ ಇಬ್ಬರು, ಚಾರು ಚೇತು ಇಬ್ಬರು ಸೇರಿನ. ಆಮ್ಯಾಗ ಇಲ್ಲಿ ಬೆಲ್ಲ ಕೂಡಿಸ್ಕೊಂಡು ಬೇಳೆ ಕುದಿಸೀನ್ರಿ. ನಾ ಈಗ ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಹಿಂಗೆ ಒಂದು ಸ್ವಲ್ಪ ಕಪ್ಪು ಕಾಣ್ತಿರ್ತೈತೆ ರೀ ಬೇಳೆ. ಇದು ಕಲರ್ ಬೆಲ್ಲ ಇರ್ತೈತೆ ನೋಡ್ರಿ, ಅದಕ್ಕೆ ಸಕ್ಕರೆ ಮಿಕ್ಸಿ ಇರ್ತಿರ್ಬೋದು, ಏನೋ ಗೊತ್ತಿಲ್ಲ ಅಷ್ಟೊಂದು ನನಗೂ. ಅದನ್ನು ಅಷ್ಟು ಚಲೋ ಅಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ರೀ. ಹೀಗಾಗಿ ಹೂರ್ಣಂಚೂರ ಕಪ್ಪು ಅನಿಸ್ತೈತಿ. ಆದರೂ ಕಪ್ಪಾದರೂ ಆಗಲಿ ಆರ್ಗ್ಯಾನಿಕ್ ಚಲೋ ಅಲ್ರಿ ಬೆಲ್ಲ. ಹಾಗಾಗಿ ಅದನ್ನ ಹೆಚ್ಚಾಗಿ ಯೂಸ್ ಮಾಡೋದು. ಅದನ್ನು ಸಿಗಲಿಲ್ಲ ಅಂದ್ರೆ ಅಷ್ಟೇ ಅದನ್ನ ಬಿಳಿ ಬೆಲ್ಲ ತಂದಿರ್ತೀನಿ ರೀ. ಇಲ್ಲಾಂದ್ರೆ ಆರ್ಗ್ಯಾನಿಕ್ ತಂದಿರ್ತೀನಿ ಹೆಚ್ಚಾಗಿ. ಬೆಲ್ಲ ಅನ್ಕ ಯೂಸ್ ಮಾಡ್ಬೇಕು ರೀ. ಬೆಲ್ಲದೊಳಗೆ ಭಾಳ ಬೆನಿಫಿಟ್ ಅದಾವೆ. ಆಮ್ಯಾಗ ಹೂರ್ಣ ಅವಾಗೆಲ್ಲ ನಾವು ಸಣ್ಣದಾಗೆಲ್ಲ ನಮ್ಮವರದು ಕಲ್ಲು ಮ್ಯಾಗ ಅರಿತಿದ್ರು ರೀ. ಹೂರ್ಣ ಕಲ್ಲು ಪುಡಿ ಅಂತಾರೆ ನೋಡ್ರಿ, ಹಂಗೆ ಹೂರ್ಣ ಕಲ್ಲು ಅಂತಾರೆ, ಹೂರ್ಣ ಪುಡಿನೂ ಅಂತಂದ್ರೆ ಅವಾಗೆಲ್ಲ ಅದ್ರ ಮ್ಯಾಗ ಅರಿತಿದ್ರು ರೀ ನಮ್ಮವರದು. ಈಗ ಹೋಳ್ಗೆ ಮಾಡ್ಬೇಕಂದ್ರೆ ಮುಂಜಾನೆ ಬೇಳೆ ಹಾಕ್ಯಾರಂದ್ರೆ ಮಧ್ಯಾಹ್ನ ತನಕ ಟೈಮ್ ತೊಗೋತಿತ್ತು. ಅಷ್ಟು ಲೇಟ್ ಆಕಿತ್ತು, ಯಾಕಂದ್ರೆ ಹೂರ್ಣ ಅರಿದು ಮಾಡೋದು ಭಾಳ ಲೇಟ್ ಆಕಿತ್ತು ಅವಾಗ. ಈಗ ಹಂಗಿಲ್ಲ ರೀ, ಚಾನಿಲಿ ತಿಕ್ಕಿ ಅವಾಗ ಮಾಡಿ ಮುಗಿಸ್ಬಿಡ್ತೀವಿ. ಅಂದ್ರೆ ಹೂರ್ಣ ಕಲ್ಲಿನ ಮ್ಯಾಗ ತಿಕ್ಕಿದ್ಕೆ ಚಾನ್ಗೆ ತಿಕ್ಕಿದ್ಕೆ ಭಾಳ ಡಿಫ್ರೆನ್ಸ್ ಐತ್ರಿ. ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್. ಅಂದ್ರೆ ಹೆಂಗಂದ್ರೆ ಇದೊಂಥರ ಕಾಳ ಬೀಳ್ತೈತೆ ರೀ ಚಾನ್ಗೆ. ನೀವು ಎಷ್ಟೇ ಸಣ್ಣ ಚಾನ್ಗೆ ಐತೆ ಅಂದ್ರೆ ಕಾಳ ಬೀಳೋದು. ಆದ್ರೆ ಅದು ಹಂಗಿಲ್ಲ ರೀ, ಗಂಧದ ಗತಿ ಆಗೋದು ಅದು. ಯಾಕಂದ್ರೆ ಕಲ್ಲು ಮ್ಯಾಗ ಕಲ್ಲಿಟ್ಟು ತಿದ್ದಿರ್ತೈತಲ್ಲ ರೀ, ಹಿಂಗಾಗಿ ಪೂರ ಗಂಧದ ಗತಿ ಆಕಿತ್ತದ ಅವಾಗಿನ ಹೂರ್ಣದ ಕಲರೇ ಚೇಂಜ್ ರೀ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಈಗಿನಕ್ಕೆ ಭಾಳ ಚೇಂಜ್. ಆದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ರೀ, ಕಾಲು ಹೆಂಗೆ ಸಾಕ್ತೈತ್ಲಿ ಹಂಗೆ ಹೋಗ್ಬೇಕು. ಅಂದ್ರೆ ಹೂರ್ಣ ಮಿಕ್ಸಿ ಮಾಡಂಗಿಲ್ಲ ರೀ. ಮಿಕ್ಸಿನೂ ಮಾಡ್ತಾರಂತ ಒಬ್ಬೊಬ್ಬರು. ಆದ್ರೆ ಅದ್ರ ಬೇಳೆ ಉಳಿಲಿ ಮಾಡಲಿ ಅಂದ್ಕೊಂಡು ನಾನು ಮಿಕ್ಸಿ ಅನ್ಕ ಮಾಡಕ್ಕೆ ಹೋಗೋದಿಲ್ಲ. ಜಾಳ್ಗೆನ ಐತ್ರಿ ಚಾನ್ಗೆ ಒಳಗನ ಅರಿತಿರ್ತೀನಿ ನಾನು ಹೂರ್ಣ ಅರ್ಧ ಸೈಡಿಗೆ ಇಟ್ಟಿನ್ರಿ. ಅದು ಹೂರ್ಣ ಅರುತನ ಅಂದ್ರೆ ಚಪಾತಿ ಮಾಡತ್ತೇನೆ ರೀ. ನಾ ಇಲ್ಲಿ ಪಲ್ಯ ಅನ್ನೋದು ಏನು ಈಗ ಮಾಡಕ್ಕೆ ಹೋಗಿಲ್ಲ ರೀ. ಆಮ್ಯಾಗ ಮಾಡಿದ್ರೆ ಆಯ್ತು, ಮೊದಲು ಹೋಳಿಗೆ ಚಪಾತಿ ಮುಗಿಸೋನು. ಅಂದ್ರೆ ಜಲ್ದಿ ಬೇರೆ ಇದ್ದಿರ್ತೀವಿ, ಭಾಳ ಟೈಮ್ ತೊಗೊತಂದ್ರೆ ಬೇಸರ ಅನ್ಸಿಬಿಡ್ತೈತೆ ರೀ. ಮತ್ತು ಇನ್ನೊಂದು ಅಲ್ಲಿ ನಿಂತು ಮಾಡ್ಬೇಕಲ್ರಿ ನಾವು. ಒಂದು 2 ಅವರ್ ನಿಂದ್ರೋದ್ರಾಗ ಕಾಲು ನುಸಾಕೈತಿ ಬಿಡ್ತಾವೆ. ನಿಂತು ಅಡುಗೆ ಮಾಡೋದನ್ಕ ಭಾಳ ಇದು ಐತ್ರಿ ಅದು. ಗ್ಯಾಸ್ ಕೆಳಗೆ ಇಟ್ಕೊಂಡ್ರೆ ಭಾಳ ಚಲೋ ಕರೆ. ಅಂದ್ರೆ ಕೆಳಗಿಡುವ ಸಿಸ್ಟಮ್ ಐತ್ರಿ ಅದು, ಇಲ್ಲ ಅಂತಲ್ಲ. ಆದರೂ ಭಾಳ ಗುದ್ದಾಡ್ಬೇಕಾಕತಿ. ಎಲ್ಲಿದ್ದು ಬಿಡು ಅಂದ್ಕೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ.
ಒಂದು 2 ಅವರ್ ನಿಂದ್ರದ್ರಾಗ ಮಾತ್ರ ಕಾಲು ನೋವು ಆಕೈತಿ ಬಿಡ್ತಾವ್ರಿ. ಹೀಗಾಗಿ ಹೋಳ್ಗೆ ಚಪಾತಿನ ಮೊದ್ಲಿಗೆ ಮುಗಿಸ್ಕೋಬೇಕು ಅಂದ್ಕೊಂಡು ಅದನ್ನ ಮಾಡತ್ತೇನೆ ನೋಡ್ರಿ ನಾ ಇಲ್ಲಿ. ಹಾಲೊಂದು ಏನೈತಿ ಇಲ್ಲೇ ಬಂದಿರ್ತಾವ್ರಿ ಮನೆ ಮುಂದನ. ಬಂದಾಗ ಹೋಗಿ ಪಟ್ನ ತೊಗೊಂಬಂದ್ಬಿಡೋದ್ರಿ ಇಷ್ಟೇ. ಅದೊಂದು ಹಾಲಿಂದ ಒಂದು ಟೆನ್ಷನ್ ಇಲ್ಲ. ನಮ್ಮ ಚಾರು ಹಾಲಿನ ಮ್ಯಾಗನ ಅದಾಳ್ರಿ ಆಕಿ. ಹಾಲಿಲ್ದ ಊಟನೇ ಇಲ್ಲ ಆಕಿದು. ಏನರ ಹಿಂಗೆ ಪಲ್ಯ ಅದು ಹಾಕಿ ಕುಡ್ದ್ನಂದ್ರೆ ಅಪರೂಪ ಸ್ವಲ್ಪ ಹೊತ್ತಿಗೆ ಹಂಗೆ ಹೊಟ್ಟೆ ತುಂಬ ತಿನ್ನಂಗಿಲ್ಲ ರೀ. ಆದ್ರೆ ಹಾಲು ಹಾಕಿದ ಐಟಮ್ ಇತ್ತಂದ್ರೆ ಹೊಟ್ಟೆ ತುಂಬ ತಿಂತಾಳು. ಅದು ನೋಡ್ರಿ ಈಗ ಚಪಾತಿ ಆಯ್ತು. ಇನ್ನು ಹೋಳ್ಗೆ ಮಾಡ್ತೀನಿ ರೀ. ಹೋಳ್ಗೆ ಸೀಕರ್ಣಿ ಮಾಡೋ ಸಂಬಂಧಾಗಿ ಹೋಳ್ಗೆ ಹಿಟ್ಟು ಹೆಚ್ಚಿ ಮಾಡ್ತೀನಿ. ನಾ ಯಾವಾಗಾದ್ರೂ ಎಣ್ಣೆ ಹೆಚ್ಚಿ ಮಾಡ್ತೀನಿ. ಹೋಳ್ಗೆ ಹಿಟ್ಟು ಹೆಚ್ಚಿ ಯಾವಾಗೂ ಮಾಡೋಂಗಿಲ್ಲ. ಅಂದರೂ ಸೀಕರ್ಣಿ ಮ್ಯಾಚ್ ಆಗೋದು ಹಿಟ್ಟು ಹೆಚ್ಚಿದ್ದು ಹೋಳ್ಗೆ. ಹೀಗಾಗಿ ಒಂದು ಸ್ವಲ್ಪ ಹಿಟ್ಟು ಹೆಚ್ಚಿ ಮಾಡ್ಬೇಕು ಅಂದ್ಕೊಂಡೇನಿ ರೀ ಹೋಳ್ಗೆ. ಎಣ್ಣೆ ಹಚ್ಚೋದಕ್ಕಿಂತ ಹಿಟ್ಟು ಹಚ್ಚೋದು ಭಾಳ ಈಜಿ ಹೋಳ್ಗೆ. ಭಾಳ ಆರಾಮಂದ್ರೆ ಆರಾಮ ಆಕ್ಕಾವು ಹೋಳ್ಗೆ. ಏನು ಟೆನ್ಷನನ್ನು ಇಲ್ಲ ಥರದ್ದು. ಹಿಟ್ಟು ಹಚ್ಚಿದ್ದು ಎಣ್ಣೆ ಹಚ್ಚಿದ್ದಾದ್ರೆ ಒಂದು ಸ್ವಲ್ಪ ಹೂರ್ಣದು ಕರೆಕ್ಟಾಗಿದ್ದಿಲ್ಲ ಅಂದ್ರೆ ಕನಕ ಕರೆಕ್ಟಾಗಿದ್ದಿಲ್ಲ ಅಂದ್ರೆ ಕಾಡ್ತಾವೆ. ಇದೇನಿಲ್ಲ ರೀ, ಅದು ಆರಾಮ ಈಜಿಯಾಗಿ ಬರ್ತೈತಿ ಹಿಟ್ಟು ಹಚ್ಚಿದ್ದು. ವಯಸ್ಸವ್ರು ಒಂದು ಮುಂಜಾನೆ ಟೈಮ್ ಕೊಡೋದ್ರಿಂದ ಒಂದು ಸ್ವಲ್ಪ ಧ್ವನಿ ಇರ್ತೈತೆ ರೀ. ಮೊದಲೇ ನಮ್ಮ ಧ್ವನಿ ಗಂಡು ಮಕ್ಳಿಗತ್ತೆ ಧ್ವನಿನ. ಅಂಥದ್ರೊಳಗೆ ಈ ಮುಂಜಾನೆ ಟೈಮ್ ಕೊಡ್ತೈತೆ ನಾನು ಸ್ವಲ್ಪ ಬಿಟ್ಟಿರ್ತೈತೆ ಧ್ವನಿ. ಯಾರಿಗಾದ್ರೂ ಹಂಗೆ ನೋಡಿರಿ, ಎದ್ದು ಪೆಟ್ಟಿಗೆ ಧ್ವನಿನ ಚೇಂಜ್ ಇರ್ತೈತಿ. ಆಮೇಲೆ ಬರ್ತಾ ಕರೆಕ್ಟ್ ಆಕೈತಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ ನಾ ಇಲ್ಲಿ ಹಿಟ್ಟು ಹಚ್ಚಿ ಮಾಡಾಕೈತಿ ನೋಡಿರಿ ಹೋಳ್ಗೆ. ಹೋಳ್ಗೆ ಮಾಡೋದು ಏನು ನಮಗೇನು ಅಷ್ಟು ಇದು ಇಲ್ಲರಿ, ಆರಾಮ ಮಾಡ್ತು, ಟೆನ್ಷನ್ ಇಲ್ಲ. ಇವಾಗಂದ್ರೆ ಏನಿಲ್ಲ ಅಂದರೂ ನಾವು ಒಂದು 6ನೇ ಕ್ಲಾಸ್ ಅದು ಶಾಲೆಗೆ ಹೋಗಾಗ ಹಿಡ್ಕೊಂಡು ಅಡುಗೆ ಮಾಡಾಕತ್ತೀವಿ ರೀ ನಾವು. ಅಡುಗೆ ಒಳಗೆ ಪೂರ ಪರ್ಫೆಕ್ಟನ. ಭಾಳ ಸಣ್ಣಾಗಿದ್ದಾನೆ ಹಿಡಿದು ಅಡುಗೆ ಮಾಡತ್ತೀವಿ. ನಾನು ಯಾವುದು ಇದು ಇಲ್ಲರಿ, ಪರ್ಫೆಕ್ಟಾಗಿ ಮಾಡ್ತು. ಹಿಂಗೆ ಹೋಳ್ಗೆ ಅದು ಕಡ್ಚಿಗಿಲಿ ಅದು ಹೊಳ್ಸೋಗಿದ್ದು ಇಲ್ಲ ಇಲ್ಲರಿ, ಹಳಿ ಮುಂದೆ ಕೈಲೇನು ಹೊಳ್ಸಿಗೋದು ಅದು ಭಾಳ ದಿವಸ ಆಗೈತೆ. ನಾನು ರೂಢಿ ಆಗಿಬಿಟ್ಟೈತ್ರಿ ಅದು. ನೋಡಿರಿ ಯಾರ್ಯಾರು ಗೊತ್ತಿರಲಾರ್ದವರು ಇಲ್ಲಿ ನಾವು ಹೂರ್ಣ ಕನಕದೊಳಗೆ ಹೆಂಗೆ ತುಂಬ್ತಾನೆ ಅನ್ನೋದು ಅಬ್ಸರ್ವ್ ಮಾಡಿರಿ ಇಲ್ಲಿ. ನೋಡಿರಿ ಮತ್ತು ಮುಂದೆ ಆಮ್ಯಾಗೆ ಹಿಟ್ಟು ಮಾತ್ರ ಭಾಳ ಹಚ್ಕೋಬಾರ್ದು ರೀ, ಸ್ವಲ್ಪ ಹಚ್ಕೋಬೇಕು. ಹಿಟ್ಟು ಹಚ್ಚಿದ್ದಾದ್ಮ್ಯಾಗಾದ್ರೂ ಮತ್ತು ಹೊಳ್ಳಿ ಎಣ್ಣೆ ಹಚ್ಕೋಬೇಕು ರೀ ಅದಕ್ಕೆ. ಅಂದ್ರೆ ಹಿಟ್ಟಿರ್ತಾವಲ್ಲ ರೀ ಹೋಳಿಗೆ, ಎಣ್ಣೆ ಹಚ್ಕೊಂಡ್ರೆ ಮತ್ತು ಕರೆಕ್ಟ್ ಆಕಾವು. ನೋಡ್ತಿರ್ಬೋದು ನೀವು, ನಾ ಇಲ್ಲಿ ಎಣ್ಣೆ ಹಚ್ಚತ್ತೀನಿ. ಆಮ್ಯಾಗೆ ಇಲ್ಲಿ ನಾವು ಉಳ್ಳಿ ತುಂಬ್ಕೋದ್ರಾಗ ಒಂದು ಸೈಡ್ ಬೇಯ್ತೈತಿ ರೀ ಅದು. ಇಲ್ಲಾಂದ್ರೆ ಒಮ್ಮೊಮ್ಮೆ ಜಲ್ದಿನೇ ಬೇಯ್ತೈತಿ, ನಾವು ತುಂಬೇ ಇರೋಂಗಿಲ್ಲ, ಅವಾಗ ಬೇಯ್ತೈತಿ. ಅವಾಗ ಗ್ಯಾಸ್ ಸಣ್ಣ ಇಟ್ಕೋತೀನಿ ರೀ. ನಿಮ್ಗೆ ಹೆಂಗೆ ಬೇಕು ಹಂಗೆ ನೋಡಿ ಇಟ್ಕೋತಿರ್ತೀನಿ ಅಲ್ಲಿ ಗ್ಯಾಸ್ ಹೆಚ್ಚು ಕಡಿಮೆ. ನೋಡಿರಿ ಅಬ್ಸರ್ವ್ ಮಾಡಿರಿ ನೀವು, ಯಾರಿಗೂ ತುಂಬಾಕೆ ಬರೋಂಗಿಲ್ಲ ನಮ್ಮ ಕನಕದೊಳಗೆ ಹೂರ್ಣ ಅನ್ನೋರು ಅಬ್ಸರ್ವ್ ಮಾಡಿರಿ. ಅಲ್ಲಿ ಈ ರೀತಿ ತುಂಬ್ತಾನೆ ನೋಡಿರಿ. ನಾ ಪೂರ್ತಿ ಪ್ಯಾಕ್ ಆಕತ್ರಿ, ಎಲ್ಲೂ ಹಿಂಗೆ ಹೂರ್ಣದ ಕಡೆಗೆ ಬರೋಂಗಿಲ್ಲ. ಎಲ್ಲೂ ಆ ರೀತಿ ತುಂಬ್ಕೊಂಡಿರ್ತಾನೆ ರೀ. ಅದೇನೋ ಎಲ್ಲ ಕರೆಕ್ಟ್ ಅದಾಯ್ತಂದ್ರೆ ಸ್ವಲ್ಪ ಕನಕ ಕಡಿಮೆನೇ ಹಿಡಿದಿರ್ತಾನೆ ರೀ. ನಾ ಅಂದ್ರೆ ಕನಕ ಭಾಳ ತಂದ್ರೆ ಚಲೋ ಆಗಂಗಿಲ್ಲ, ಒಂಥರ ಚಪಾತಿ ಐತನ ಅನ್ನಿಸ್ತಾವತ್ತಂದ. ಮತ್ತು ಏನೋ ಸರಿ ಇದ್ದಿದ್ದಿಲ್ಲ ಅಂದ್ರೆ ಹಿಂಗೆ ಹೂರ್ಣ ಮೆತ್ತಗಾಗಲಿ ಎಲ್ಲ ಕನಕ ಮೆತ್ತಗಾಗಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದ್ರೆ ಅಷ್ಟೇ ಒಂದು ಸ್ವಲ್ಪ ಕನಕ ಜಾಸ್ತಿ ಹಿಡಿದಿರ್ತಾನೆ. ಯಾಕಂದ್ರೆ ಅಡ್ಜಸ್ಟ್ ಆಕತ್ರಿ ಇಲ್ಲಿ. ಹೂರ್ಣನ ಹೆಚ್ಚಿಗೆ ಹಿಡಿದ್ರೆ ಯಾವುದೂ ಅಡ್ಜಸ್ಟ್ ಆಗಂಗಿಲ್ಲ. ಮತ್ತು ಹದ ಕರೆಕ್ಟ್ ಇತ್ತಂದ್ರೆ ಹೂರ್ಣ ಹೆಚ್ಚಿಗೆ ಹಿಡಿದ್ರೆ ನಡೀತೈತೆ ರೀ, ಏನಾಗಂಗಿಲ್ಲ. ಮತ್ತು ಇವು ಹೋಳಿಗೆ ಒಂದು ಹಂಗೆ ಹೊಟ್ಟೆ ಉಬ್ದು ಅಂದ್ರೆ ಭಾಳ ಡೇಂಜರಪ್ಪ ಇವು. ಏನರ ತೆಗಿಯೋ ಟೈಮ್ದಾಗ ಕೈಗೆ ಹೋಗಿ ಅದು ಬಿಡ್ತಾರೆ, ಮುಗ್ದಾಗ ಹೋತು. ಭಾಳ ಕೆಟ್ಟ ನೋವು ಆಕ್ಕವು. ಅದೇನು ಹೇಳ್ಕೊಳಕ್ಕಾಗ್ಲಾರ್ದ್ರಿ ಅದು, ಹಂಗೆ ನೋವು ಆಕೈತಿ. ಉಬ್ಬಬಾರ್ದು ಹೋಳಿಗೆ ಹೇಳ್ಬೇಕಂದ್ರೆ. ಉಬ್ಬಿದ್ದು ಅಂದ್ರೆ ಕೆಟ್ಟ ತ್ರಾಸ ಮಾಡಿಬಿಡ್ತಾವೆ. ಒಂದು ತೆಗಿಯೋಕೆ ಬರೋಂಗಿಲ್ಲ ರೀ ಆಲ್ಮೋಸ್ಟ್. ಅವಾಗ ಏನು ಮಾಡೋದು, ಒಂದು ಚಮಚ ತೊಗೊಂಡು ಚುಚ್ಚಿ ಅದನ್ನ ಅಲ್ಲೇ ತೆವ್ಯಾಗನ ಏರ್ ತೆಗ್ದನ ಆಮ್ಯಾಗ ಪ್ಲೇಟಿಗೆ ತೆಗಿತೀನಿ ರೀ ನಾನು. ಇಲ್ಲಾಂದ್ರೆ ತೆಗಿಯೋ ಟೈಮ್ದಾಗ ಕೈ ಜಳ ಒಂದು 2-3 ಸರಿ ಬಡಿಸ್ಕೊಂಡೇನಿ ರೀ. ಆಗ ಜಳ ಬಿಡಿತ್ತಂದ್ರೆ ಹೊಳ್ಳಿ ಮತ್ತು ಹಗಲೆಲ್ಲ ತೆವ್ಯಾಗ ಕೈ ಹಾಕಕ್ಕೆ ಬರೋಂಗಿಲ್ಲ ರೀ. ಇಲ್ಲಿ ಕೆಟ್ಟ ಕೈ ಜಳ ಬಂದಂಗೆ ಕೈ ಸುಡಾಕತ್ತಿ ಬಿಡ್ತೈತೆ ಅದು. ಹೀಗಾಗಿ ನೋಡಿರಿ ನಮ್ಮ ಚಾರುನು ಆಡಾಕತ್ತಾಳೆ, ಎದ್ದಾಳ್ರಿ ಈಗ. ಎದ್ದು ಆಟ ಆಡತ್ತಾಳೆ. 8 ಗಂಟೆಗೆ ಅದು ಎದ್ದಾಳ್ರಿ ಆಕಿ. ಮೊದಲೆಲ್ಲ 6 ಗಂಟೆಗೆ ಎದ್ದು ಕುಂದಿರ್ತಿದ್ರು. ಈಗ ಬರ್ತಾ ಹೆಂಗೆ ದೊಡ್ಡಕ್ಕೆ ಹಂಗಂಗೆ ಲೇಟಾಗಿ ಹೇಳಾಕತ್ತಾಳೆ ರೀ. ಜಲ್ದಿ ಎಬ್ಬಿಸ್ತೀವಿ ಆದಷ್ಟು ನಾವು. ಆದರೂ ಒಮ್ಮೊಮ್ಮೆ ಏನು ನಮ್ಮದು ಕೆಲಸ ಇತ್ತಂದ್ರೆ ಮಲ್ಕೊಳ್ಬಿಡತ್ತಂದು ಅಂದ್ಕೊಂಡು ಸುಮ್ಬಿಟ್ಟಿರ್ತು. ಮಲ್ಕೊಂಡಿರ್ತಾಳು. ಚೈತು ಅನ್ಕ 6 ಗಂಟೆಗೆ ಆಕಿ ಗಂಟೆ ಬಿಡ್ದಂಗೆ ಎದ್ದು ಕೂತ್ಬಿಟ್ಟಿರ್ತಾಳು. ಮತ್ತು ಇನ್ನೊಂದು ರೂಢಿ ರೀ, ಅವ್ರನ್ನ ಸ್ವಲ್ಪ ಲೇಟಾಗಿ ಹೇಳ್ತಾರೆ, ಎದ್ದು ಬಿಟ್ಟಿಗೆ ಜಳಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ. ಅವ್ರಿಗೆ ಅದೊಂದು ಜಡ. ಎದಕ್ಕೆ ಜಳಕ ಮಾಡಿಸ್ತಾರೋ ಅನ್ನಂಗೆ ಮಾಡ್ತಿರ್ತಾರೆ. ಅವ್ರು ಕೆಟ್ಟ ಹೇಳ್ತಿರ್ತಾರೆ. ಆದರೂ ಕೇಳಂಗಿಲ್ಲ ರೀ ನಾವು. ಒಂದು ಸೈಡ್ ಕೆಲಸ ಮುಗಿದ್ಬಿಡ್ತೈತೆ ಅಂದ್ಕೊಂಡು ಜಳಕಕ್ಕನ ಕರ್ಕೊಂಡು ಹೋಗಿರ್ತೀವಿ ಅವ್ರನ್ನ. ಇನ್ನು ಪೂಜೆನೂ ಮಾಡ್ಬೇಕು ರೀ. ಅಂದ್ರೆ ಹೋಳ್ಗೆ ಚಪಾತಿ ಮಾಡೋಕನ ಹೊತ್ತಾತು. ಬಿಸಿಲಾತಂದ್ರೆ ಮಾಡಂಗೆ ಆಗೋದಿಲ್ಲಪ್ಪ ಅಂದ್ಕೊಂಡು ಪೂಜೆನ ಹಿಂದಿಟ್ಟೀನಿ ರೀ ನಾನು. ಎಲ್ಲ ಮುಗಿಸ್ಕೊಂಡ್ರಿ ಅಡುಗೆ. ಇವಾಗ ಎಲ್ಲ ಮುಗೀತಂದ್ರೆ ಅಡುಗೆನ ಸಾರು ಮತ್ತು ಸೀಕರ್ಣಿ 2 ಮಾಡ್ಬೇಕು ರೀ.
ಎಲ್ಲ ಗ್ಯಾಸ್ ಗಟ್ಟಿ ತೊಳೆದು ಸ್ವಚ್ಛ ಮಾಡ್ಕೊಂಡ್ಬಿಟ್ರಿ ನಾನು ಸಾರು ಅದು ಮಾಡೋದೈತೆ ಕರೆ ಆದರೂ ನೋಡಿ ಸಾವಕಾಶ ಮಾಡಿದ್ರೆ ಆತು ಬಿಡು ಅಂದ್ಕೊಂಡು ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಈ ಕಡೆ ಎಲ್ಲ ಕಸ ಅದು ಹೊಡ್ಕೊಂಡು ಪೂಜೆ ಮಾಡಕತ್ತೀನಿ ನೋಡ್ರಿ ನಾ ಇಲ್ಲಿಗ ಪೂಜೆ ಮಾಡೋಕೆ ಟೈಮ್ ಭಾಳ ತೊಗೊತ್ರಿ ಯಾಕಂದ್ರೆ ದೇವ್ರದು ಎಲ್ಲ ಸ್ವಚ್ಛ ಹಿಂಗೆ ತೊಳ್ಕೊಂಬನ್ನಿ ಮತ್ತು ಇನ್ನು ಶ್ರಾವಣ ಚಾಲು ಆತಂದ್ರೆ ಇನ್ನು ಮುಂದೆ ಬರೋದು ಈಗ ಅಮಾವಾಸ್ಯೆ ಮೊನ್ನೆತ್ತಿನ ಅಮಾವಾಸ್ಯೆ ಗುಳ್ಳವನ ಪೂಜೆ ಅಂತಾರೆ ನೋಡ್ರಿ ಒಂದೊಂದು ಸೈಡ್ ಒಂದೊಂದು ಥರ ನಮ್ಮ ಕಡೆ ಗುಳ್ಳವ ಅಂತಾರೆ ಮಣ್ಣು ಪೂಜೆ ಗುಳ್ಳವನ ಮಾಡ್ತಾರೆ ನೋಡ್ರಿ ಗುಳ್ಳವನ ಪೂಜೆ ಸ್ಟಾರ್ಟ್ ಆದವು ಅಂದ್ರೆ ಮುಗಿದು ದೀಪಾವಳಿ ತನಕ ಏಕ ದೇವ್ರ ಪೂಜೆಗಳು ಭಾಳ ಇರ್ತಾವೆ ಹೀಗಾಗಿ ಎಲ್ಲ ಕಾಮಾಕ್ಷಿ ದೀಪ ಅದೆಲ್ಲ ತೆಗೆದಿಟ್ಟೀನಿ ನಾ ಇಷ್ಟು ದಿವಸ ಈಗ ತೊಗೊಂಡೇನ್ರಿ ಹೊರಗೆಲ್ಲ ಕಾಮಾಕ್ಷಿ ದೀಪ ತೊಳ್ಕೊಳ್ದು ಎಲ್ಲ ದೇವರ ತೊಳ್ಕೊಳ್ದು ಮಾಡ್ಬೇಕಾರೆ ಒಂದು ಸ್ವಲ್ಪ ಲೇಟ್ ಆತ್ರಿ ಎಲ್ಲ ನಮ್ಮ ಮನೆಯವ್ರು ಬೇಯತ್ತದ್ರಿ ಎಷ್ಟು ದೊಡ್ಡ ನಸಕ್ನಾಗ ಎದ್ದು ಕೆಲಸ ಮಾಡತ್ತೀರಿ 12 ಗಂಟೆ ಆದ್ರೂ ಕೆಲಸ ಮುಗಿವಲ್ಲ ನಿಮ್ದನ್ನ ಅಂತಂದು ಹಂಗಲ್ರಿ ಹೋಳಿಗೆ ಅದು ಮಾಡೋದ ನಾನು ನಮ್ಮ ತಂಗಿ ಸಾರು ಮಾಡಕ್ಕೆ ಬಂದಾಡ್ರಿ ಇಲ್ಲಿ ಸಾರ ಸಿಕ್ಕರ್ನಿನ ಮಾಡೀನಿ ಇಲ್ಲ ನಾ ಸಿಕ್ಕರ್ನಿ ಅಲ್ಲ ಸಾರು ನಂದು ಮತ್ತು ಸಾರು ಮಾಡತ್ತಂದು ಅಂದ್ಕೊಂಡು ಆಕಿನ ಸಾರು ಮಾಡಕ್ಕೆ ಬಿಟ್ಟು ನಾ ಸಿಕ್ಕರ್ನಿ ಹಿಂದಿಂದ ಮಾಡಿದ್ರೆ ಆದ್ಬಿಡಂದು ಪೂಜೆ ಮಾಡತ್ತನ್ರಿ ನಾ ಇಲ್ಲಿ ಕಾರ ಹುಣ್ಣಿಮೆ ವರ್ಷಕ್ಕೊಮ್ಮೆ ಎತ್ತಿನ ಪೂಜೆನೂ ವರ್ಷಕ್ಕೊಮ್ಮೆ ಇರ್ತೈತಲ್ರಿ 3 ದಿವಸ ರೀ ಎತ್ತು ಪೂಜೆ ಹುಣ್ಣಿಗೆ ದಿವಸ ಸಾಯಂಕಾಲ ಪೂಜೆ ಮಾಡೋದು ಎತ್ತಿಂದು ಆಮೇಲೆ ಹುಣ್ಣಿಮೆ ದಿವಸ ಹೋಳ್ಗೆ ನೈವೇದ್ಯ ಆಮ್ಯಾಗ ಮರುದಿವ್ಸ ಕರಿ ದಿವಸ ಕೋಡ್ಬಳಿ ಮಾಡಿ ಹಾಕಿರಂದ್ರೆ ಮುಗೀತು ರೀ ಇದು ಎತ್ತ ಪೂಜೆದು ಬಸವಣ್ಣನ ಪೂಜೆ ಅಲ್ಲಿ ಕಂಪ್ಲೀಟ್ ಆಕಾವು ನಮ್ಮ ತಂಗಿ ನಮ್ಮ ಚಾರೋನ ಕೈಗೆ ಅಡ್ವಾನ್ಸನ್ನ ಆಟ ಆಡಕ್ಕೆ ಕೊಡ್ರಿ ನಾನು ಆಟಾಡ್ರಿಕ್ಕೆ ಇನ್ನು ಅದ್ರ ಪೂಜೆ ಮಾಡಬೇಕು 2-3 ದಿವಸ ಕೊಡಂಗಿಲ್ಲ ತಂದು ಹೇಳಿದ್ರಿಕೀಗ ನಾನು ಸುಮ್ಮಿಗ್ಯಾಳು ಆಟ ಆಡಕ್ಕೆ ಮಾತ್ರ ಕೇಳಾಕತ್ತಾಡ್ರಿ ಬೇಕಂತದೀಗ ಮುಗೀತು ನೋಡ್ರಿ ಪೂಜೆ ಎಲ್ಲ ಫೈನಲ್ ಆಯ್ತು ಸಾಯಂಕಾಲ ಆಕೆ ಕೈಲಿ ಪೂಜೆ ಮಾಡಿಸ್ಬೇಕು ಅನ್ನೋದೈತ್ರಿ ನೋಡೋಣ್ರಿ ಏನಾಕತ್ತಂತ ಸುಮ್ಮಕ್ಕಿಗೆ ಒಂದು ಸ್ವಲ್ಪ ಎಲ್ಲ ಗೊತ್ತಾಗ್ಲತ್ತಂದ ಸಾಯಂಕಾಲ ತಾಟ್ನ್ಯಾಗ ಇಟ್ಟು ಹೊರಗೆ ಪೂಜೆ ಮಾಡಿಸ್ಬೇಕು ಅನ್ನೋದೈತ್ರಿ ನಿದ್ದೆ ಬಂದವ ನಿಂಗೆ ಇಲ್ಲ ಹಿಂಗೆ ಬರಪ್ಪ ಏಪು ಚೇತು ಬಾ ಮುಗಿಯ ಬರ್ಲೇ ಬಾ ನೀರು ಚಲಾಕಲ್ಲ ನೋಡಿಲ್ಲ 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 ಚೈತು ಯಾವ ಚೈತು ಇಲ್ಲಿ ನೋಡಿಲಿ ಬಂಗಾರ ಈ ಕಡೆ ನೋಡಿಲಿ ಚೈತು ನಿದ್ದೆ ಬಂದಾವ ಮನ್ಕೋತಿ ಇಲ್ಲಿ ನೋಡು ಮನ್ಕೋತಿ ನಿದ್ದೆ ಬಂದಾವ ನಿದ್ದೆ ಬಂದಾವ ಮನ್ಕೋತೇನ ಮಮ್ಮ ತಿಂದಿ ನೀನು ಮಮ್ಮ ತಿಂದಿಲ್ಲ ಮತ್ತು ಯಾರು ತಿಂದ್ರೆ ಅನ್ಕೋತಾನ ಆನ್ಲೈನ್ಗೆ ಒಂದು ಸ್ವಲ್ಪ ಡ್ರೆಸ್ ಹಾಕೇನ್ರಿ ಆ ಡ್ರೆಸ್ ಬಂದಿದ್ದು ನಮ್ಮ ಮನೆಯವ್ರಿಗೆ ಅನ್ಕ ಸೆಟ್ ಬಂದೈತಿ ನಿನ್ನ ಫ್ರಿಜ್ ತುಂಬೇರಿ ಟೀಸರ್ ತುಂಬೇರಿ ಅನ್ಕೊತ್ಕೋತಾರ ಫ್ರಿಜ್ ಒಳಗೆ ಯಾರು ಅರ್ಬಿ ತುಂಬ್ತಾರೇನ್ರಿ ನಮಗೆ ಅರ್ಬಿನ ಇಲ್ಲ ನೀವರ ಹಿಂಗೆ ಅರ್ಬಿ ಫುಲ್ ತರಿಸ್ಕೊಳ್ತಿರತ್ತಂದು ಬೈಯತ್ತಾರೆ ಬಂದಾರ ಒಂದು ಲೆಕ್ಕಕ್ಕೆ ಬಂದಾರ ಡ್ರೆಸ್ಸ ಅಮೌಂಟ್ ಕೊಟ್ಟು ತಕ್ಕೇನಿಲ್ಲ ಅವು ಡ್ರೆಸ್ಸ ಆದರೂ ಹಂಗೆ ಅಲ್ರಿ ಆನ್ಲೈನ್ದು ನಾನು ಅಷ್ಟು ನಾವು ಅಂದ್ಕೊಂಡಂಗೆ ಬರಲಿ ಅಂದ್ರೆ ಆಗಂಗಿಲ್ಲದು ನಾವು ಕಣ್ಮುಂದೆ ನೋಡಿ ತಂದಿದ್ದ ಬೇರೆ ಆನ್ಲೈನ್ ಒಳಗಿಂದ ಬೇರೆ ಆದರೂ ಒಂದು ಸ್ವಲ್ಪ ಹೌದು ನಂಗೆ ಬಂದಾವ್ರಿ ಅತಿ ಹಂಗೇನು ಭಾಳ ಸಾದ ಇಲ್ಲ ಅದಾವ್ರಿ ಒಂಚೂರು ಕ್ವಾಲಿಟಿ ಏನೋ ಒಂಥರ ಇಷ್ಟ ಆಗಿ ತರ್ಸೀನಿ ರೀ ನಮ್ಮ ಮನೆಯವ್ರು ಒಂಚೂರು ಹಂಗೆ ಗಂಡು ಮಕ್ಳನ್ನ ನಮ್ಮ ಬೈಯವ್ರಲ್ರಿ ಎಷ್ಟಾರು ತರಿಸ್ತೀರ ಟ್ರೇಸರಿ ಎಲ್ಲ ತುಂಬಿಟ್ಟಾರೆ ಎಲ್ಲ ಬೈಯವ್ರ ಆಮ್ಯಾಗ ಇದು ಅರ್ಶಿನ ಪುಡಿ ನೋಡಿರಿ ನಿನ್ನ ವಿಡಿಯೋದಲ್ಲಿ ತೋರಿಸಿದಂಗೆ ಅರಿಶಿನ ಜಜ್ಜಿಟ್ಟು ಬಂದಿದ್ನಿ ನಾನು ಓದ್ಗಿರ್ನಾಗ ಇಟ್ಟು ಬಂದಿದ್ನಿ ಅವ್ರು ನಾಳೆಗೆ ಬಿಸ್ಕೊಡ್ತೀನಿ ಅಂತ ಹೇಳಿದರು ಇದು ಕಡ್ಲೆ ಹಿಟ್ಟು ರೀ ಸ್ವಲ್ಪ ಕಡ್ಲೆ ಹುಳಕ್ಕಾಗಿದ್ದು ರೀ ಅಂದ್ರೆ ಹುಳ ತಿಂದದ್ದು ಕಡ್ಲೆ ಬೇಳೆನ ಹಿಂಗಾಗಿ ಅದನ್ನು ಬಿಸಿನ ರೀ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅನ್ನತ್ತಂದು ಅವ್ನು ಏನು ಮಾಡ್ತಾನೋ ಮುಂದೆ ಹೇಳ್ತಾನೆ ರೀ ನಾನು ನಿಮಗೆ ಆಮ್ಯಾಗ ಇದು ಅರ್ಶಿನ ಪುಡಿ ನೋಡಿರಿ ಭಾಳ ಏನಿಲ್ಲ ರೀ ನಿಮಗೆ ಭಾಳ ಇದ್ದಾವೆ ಅರಿಶಿನ ಹಲ್ಗಿರ್ನ್ಯಾಗ ಹೆಣ್ಣಿನ ಮಕ್ಕಳು ಮದುವೆ ಮಾಡಾಕಿದ್ದೇನು ಅನ್ನಕತ್ತಿದ್ದಾರೆ ಮಂದಿ ಅಷ್ಟು ಬಿಸಿನ ರೀ ಅವ್ನು ಅರಿಶಿನ ಅಂದ್ರೆ ಭಾಳ ಬಿಸಂಗಿಲ್ಲಲ್ಲ ರೀ ಯಾರಾದರೂ ಅರಿಶಿನ ನಾನು ಬುಟ್ಟು ಗಂಟೆ ಬಿಸಿನ ನಾನು ಹಂಗೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ರಿ ಅವರು ಆಮ್ಯಾಗ ಸುಮ್ಮನೆ ಹಗಲೆಲ್ಲ ಹಿಡ್ಕೊಂಡು ನಿಂತ್ರೋದಾಗೋದಿಲ್ಲ ನಾವು ಮನೆಯಾಗಿದ್ದಾಗಲ್ಲ ಇಂಥವೆಲ್ಲ ಹುಡ್ಕ್ಯಾಡಿ ಮಾಡ್ಬೇಕಾಗ್ತದ್ರಿ ಕೆಲಸ ಹಂಗಾಗಿ ಅದನ್ನ ಬೀಸ್ಕೊಂಬಂದು ಇನ್ನೂ ಜರಡಿ ಹಿಡಿದ ಒಂದು ಡಬ್ಬಿ ಒಳಗೆ ತುಂಬಿ ಫ್ರಿಜ್ ಒಳಗೆ ಇಟ್ಬಿಟ್ನಿ ಅಂದ್ರೆ 1 ವರ್ಷ 1.5 ವರ್ಷ ತನಕ ಆರಾಮ್ ಬರ್ತೈತೆ ರೀ ಮತ್ತು ಮನೆ ಒಳಗೆ ತಯಾರು ಮಾಡಿದ ಐಟಮ್ಗೆ ಎಕ್ಸ್ಪೈರಿ ಅನ್ನೋದು ಇರೋಂಗಿಲ್ಲ ಇದಕ್ಕೆ ಎಕ್ಸ್ಪೈರಿ ಅನ್ನೋದು ಇರೋಂಗಿಲ್ಲ ನೋಡಿರಿ ಹಿಂಗಾಗಿ ಎಷ್ಟು ದಿವಸ ಯೂಸ್ ಮಾಡ್ರೂ ನಡಿತೈತಿ ಏನೊಂದು 2 ವರ್ಷ ತನಕ ಯೂಸ್ ಮಾಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಹಂಗಾಗಿ ಒಮ್ಮೆ ಸ್ಟೋರ್ ಮಾಡಿ ಇಟ್ಕೊಂಬಿಟ್ಟು ನೋಡಿರಿ ಒಂದು ಡಬ್ಬಿನ ಅರಿಶಿನ ಪುಡಿ ಅಂತಂದು ಬಂದ್ರೆ ಅದ್ರ ಬದಲು ಚಿಂತೆನೇ ಇಲ್ಲ ಅನಿಸ್ಬಿಡ್ಬೇಕು ನೋಡಿರಿ ಆಮ್ಯಾಗ ಜರಡಿ ಹಿಡಿದ ಮ್ಯಾಗಿಂದಿದ್ರೆ ತೌಡು ಅಂತಾರೆ ನೋಡಿರಿ ತೌಡು
ಅದು ತೋಡು ಅಷ್ಟು ಹೊಂಟು ನೋಡ್ರಿ ಅದ್ರೊಳಗೆ ಒಂದು ಬುಟ್ಟಿ ಅರಿಶಿನ ಪುಡಿ ಒಳಗೆ. ಅದು ನೋಡ್ರಿ ಒನ್ ಡೇ ಫುಲ್ ಪ್ಯಾಕ್ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಬಿಡ್ತಾನೆ ರೀ. ಹೊರಗೆ ಇಟ್ಟರೆ ಹುಳ ಆಕೈತೆ ಇಲ್ಲೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಆಮ್ಯಾಗ ಹೇಳ್ತಾನೆ ರೀ ಅದನ್ನ ಮುಲ್ತಾನ್ ಮಿಟ್ಟಿ ಡಬ್ಬಿ ನೋಡ್ರಿ ಇದು. ಆಗ ತೋರಿಸ್ನಲ್ರಿ ಕಡ್ಲಿ ಹಿಟ್ಟು ಹುಳಕ್ಕೆ ಆಗಿದ್ದು ಕಡಲೆ ಅವತ್ತಂದು ಆ ಕಡ್ಲಿನ ಬೀಸ್ಕೊಂಡ್ರಿ ನಾನು. ಅರ್ಶಿನ ಮ್ಯಾಗ ಬೀಸೇನಿ, ಅರ್ಶಿನ ಪುಡಿ ಮಿಕ್ಸ್ ಆಗಿತ್ತು ಅದ್ರೊಳಗೆ ಆಲ್ರೆಡಿ. ಹಿಂಗೆ ಈ ಡಬ್ಬಿಗೆ ನಾನು ತೂತು ತೆಗ್ದೇನೆ ರೀ. ಸೂಜಿ ಕಾಸಿ ತೂತು ಹೋಲ್ ಮಾಡ್ಕೊಂಡೇನೆ ರೀ. ಅದಕ್ಕೆ ಹುಡುಗರು ಮೈಗೆ ಹಚ್ಚಾಕ್ರಿ ಇದು. ಮಕ್ಳು ಮೈಗೆ ಹಚ್ಚಾಕಿ ಜಳಕ ಮಾಡೋ ಟೈಮ್ದಾಗ ಅದು ಹುಳುಕ್ಕೆ ಇದು ಕಡ್ಲಿತನ ವೇಸ್ಟು ಮಾಡಬಾರ್ದು ಅದನ್ನ ಅಂದ್ಕೊಂಡು ಹಂಗೊಂದು ಡಬ್ಬಿ ತುಂಬಿಟ್ಕೊಂಡೇನೆ ರೀ. ಅದು ಪ್ಲೇಟ್ ಒಳಗೆ ಒಟಕದೊಳಗೆ ಹಾಕಿಟ್ಕೊಂಡು ಅಂದ್ರೆ ಹಸಿ ಕೈ ಇದ್ದನ್ನ ಅದು ಹಾಳಾಗಿ ಹೋಗ್ಬಿಡ್ತೈತೆ ರೀ ಹಿಟ್ಟು. ಹಿಂಗೆ ಡಬ್ಬಿ ಹೋಲ್ ಮಾಡಿಟ್ಟು ಅಂದ್ರೆ ಒಟ್ಟು ಹಿಟ್ಟು ಹಾಳಾಗಂಗಿಲ್ಲ. ಹಿಂಗೆ ನಾವು ಜಾಡಿಸ್ ತೊಗೊಂಡು ಮೇಯ್ಗೆ ಬೇಕಾದಷ್ಟು ಹಚ್ಕೋಬೋದು. ಆಮ್ಯಾಗ ಸಾಯಂಕಾಲ ದೇವ್ರ ದೀಪ ಹಚ್ಚೋ ಟೈಮ್ದಾಗ ನೋಡ್ರಿ ಅರ್ಶಿಂದ ಏನಿಲ್ಲ ರೀ ನಾನು ಆಮ್ಯಾಗ ಹೇಳ್ತಂತಂದು ಒಬ್ಬೊಬ್ಬರು ಅರಿಶಿನ ನೆನೆಸಿ ಜಜ್ಜಿ ಆಮೇಲೆ ಒಣಗಿಸಿ ಬಿಸಾಕ್ ಕೊಡ್ತಾರೆ ರೀ. ಅದು ಅರಿಶಿನ ಪುಡಿ ಅಷ್ಟು ಚಲೋ ಆಗಂಗಿಲ್ಲ. ನೆನೆಸ್ಲಾರ್ದ ಜಜ್ಜಿ ಬಿಸಿಲಿಗೆ ಇಟ್ಟನ ಬೀಸ್ಬೇಕ್ರಿ ಅದನ್ನ, ಅಂದ್ರೆ ಚಲೋ. ನೆನೆಸಿಟ್ಟಿದ್ದ ಕಲರು ಚೇಂಜ್ ಆಕತ್ರಿ. ಒಂದು ಸ್ವಲ್ಪ ಕೆಂಪು ಬರ್ತೈತೆ ಅದು ಕಲರ. ಯಾಕಂದ್ರೆ ನೀರ ನೆನೆ ಇಟ್ಟಿದ್ರೋದ್ರಿಂದ ಒಂಚೂರು ಕೆಂಪು ಆಕತಿ ಕಲರ್ ಇಷ್ಟು ಚಲೋ ಬರೋಂಗಿಲ್ಲ ಅರಿಶಿನ ಪುಡಿಗತ್ತೆ. ಹಿಂಗಾಗಿ ನೋಡ್ರಿ ನೀವು ಬೇಕಾರೆ ಟ್ರೈ ಮಾಡಿರಿ. ನೆನೆ ಹಾಕಿದ್ದಕ್ಕಿಂತ ಹಂಗೆ ಒಣ ಕುಟ್ಟಿ ಬೀಸಿ ನೋಡ್ರಿ. ಒಂಚೂರು ನೆನೆ ಹಾಕಿ ಕುಟ್ಟಿ ಬೀಸಿ ನೋಡ್ರಿ, ಚೇಂಜ್ ಬರ್ತೈತೆ ಅದು ಕಲರ್. ಒಂಚೂರು ಕೆಂಪು ಒಳಗೆ ಬರ್ತೈತಿ. ಮುಂಚೆ ಎಲ್ಲ ಮಾಡಿದ್ರಿ ನಾ ಹಂಗೆ. ಅದು ಕಲರ್ ಸರಿ ಬರ್ಲಾರ್ಕ ಅದು ಯಾಕೋ ನನಗೆ ಇಷ್ಟನೂ ಆಗಲಿಲ್ಲ. ಒಂಚೂರು ದಪ್ಪ ಬರ್ತೈತೆ ರೀ, ಹಿಂಗೆ ಗಂಧದ ಗತಿ ಬರೋಂಗಿಲ್ಲ ಅದು. ಹಿಂಗಾಗಿ ನಾ ಈಗ ಒಂದು ಸ್ವಲ್ಪ ಜಜ್ಜಾಕ ಹೈರಾಣಾದ್ರೆ ಆಗಲಿ ಅಂದ್ರೆ ಬಿರ್ಸಿರ್ತೈತಲ್ಲ ರೀ ಜಜ್ಜಾಕ ಒಂದು ಸ್ವಲ್ಪ ಹೈರಾಣ ಆಕತಿ. ಹಿಂಗಾಗಿ ಜಜ್ಜಾಕ ಹೈರಾಣಾದ್ರೆ ಆಗಲಿ ಬಿಡು ಅಂದ್ಕೊಂಡೆ ನಾನು ಈಗ ಜಜ್ಜನ ಬಿಸಾಕ್ ಕೊಡ್ತೇನೆ ರೀ ನಾನು. ಮೊದಲೆಲ್ಲ ಹಿಂಗೆ ನೆನೆ ಇಟ್ಟನು ಕೊಡ್ತಿದ್ನಿ, ಅದು ಅಷ್ಟು ಚಲೋ ಆಗಂಗಿಲ್ಲ. ಕಲರ್ ಚೇಂಜ್ ಆಕತಿ, ಕೆಂಪು ಬರ್ತೈತೆ ರೀ ಒಂಚೂರು ಕಲರ. ಹಿಂಗಾಗಿ ಇಲ್ಲಿ ನಾ ಏನಲ್ರಿ ಸಾಯಂಕಾಲ ಪೂಜೆ ಮಾಡಕ್ಕೆ ಹಚ್ತೀನಿ ಚಾರ್ನು ಅಂತಂದು ಪೂಜೆ ಮಾಡತ್ತಾವ ನೋಡ್ರಿ. ಆಕೆ ಒಟ್ಟು ನಾವು ಹೇಳ್ಕೊಡತ್ತಿದ್ರು ಆಕೆ ಅಂದ್ಕೊಂಡಂಗೆ ಮಾಡಲಿ ಬಿಡತ್ತಂದು ಹೇಳ್ಕೊಟ್ಟಂಗೆ ಮಾತ್ರ ಮಾಡತ್ತಿದ್ರಿ. ಮೊದಲು ಮಾಡ್ತಾವ್ರಿ ಕೇಳ್ಕೊಂಡ್ರಿ ನಾನು. ಆಕೆಗೆ ಇಂಟ್ರೆಸ್ಟ್ ಇತ್ತು, ಹ್ಞೂ ಅಂದ್ರೆ ಆಕೆ ನಾನು ಅಂತಂದು ಅನ್ನಕತ್ತಳು. ಹಿಂಗಾಗಿ ಮಾಡಕ್ಕೆ ಹಚ್ಚಿದ್ದು ನೋಡ್ರಿ ಪೂಜೆ. ನೋಡ್ರಿ ಮಾಲ್ಯ ದುಡ್ದನ ಅಷ್ಟೊಂದು ಗೊತ್ತಾಗಲ್ರಿ. ಈಗ 2 ವರ್ಷ ಕಂಪ್ಲೀಟ್ ಆದ್ರೆ ಆಕೆಗೆ 2 ವರ್ಷದ ಮ್ಯಾಗ 2 ತಿಂಗಳದಕ್ಕೆ ಹಾಕಿದಾಳ್ರಿ. ವರ್ಷದ ಮ್ಯಾಗ 1 ತಿಂಗಳದಕ್ಕೆ ಹಾಕಿದಾಳು. ಹೆಂಗೆ ಗೊತ್ತಾಗ ನೋಡ್ರಿ ಹಿಂದೆ ಹೋಗಿ. ಇನ್ನು ಅಷ್ಟೊಂದು ಯಾವುದೋ ಗೊತ್ತಾಗಂಗಿಲ್ಲ ರೀ. ದೊಡ್ಡಕ್ಕಿ ನೋಡಿ ನಾ ಸಣ್ಣಕ್ಕಿಲಿಕ್ಕಿ ಆದರೂ ಹೇಳ್ಕೊಟ್ಟಂಗೆ ಮಾತ್ರ ಮಾಡ್ತಾಳ್ರಿ. ಯಾವುದೂ ಇಲ್ಲ ಅನ್ನಂಗಿಲ್ಲ. ಆಕೆ ನೋಡಿ ಚೈತೂನು ಏನ್ರ ಮಾಡಕ್ಕೆ ಹೋಗಿರ್ತಾಳೆ ಕಾರ್ಬಾರ. ಈಗ ಚಾರುಗೆ ಸ್ವಲ್ಪ ಅಷ್ಟೊಂದು ಗೊತ್ತಾಗಂಗಿಲ್ಲ ರೀ. ಎಲ್ಲ ಇನ್ನೊಂದು 6 ತಿಂಗಳಾರು ಬೇಕು ರೀ ಆಕೆಗೆಲ್ಲನೂ ಗೊತ್ತಾಗ್ಬೇಕಾರೆ ನಮ್ಮ ಚಾರುಗೂ. ಆದರೆ ಹೇಳ್ಕೊಟ್ಟಿದ್ದು ಮಾತ್ರ ಬಿಡೋಂಗಿಲ್ಲ, ಮಾಡ್ತಾಳೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆಕೆನ್ಕ ಸಣ್ಣಕ್ಕೆ ಚೈತನ್ಯ ಒಟ್ಟು ಸುಮ್ಕುಂದ್ರ ಒಳಗೆ ಇಟ್ರಿ. ಆಕೆ ಪೂರ್ತಿ ಹೆಸರು ಚೈತನ್ಯ, ನಾವು ಚೈತು ಅಂತಿರ್ತೀವಿ ರೀ. ಈಕೆ ಹೆಸರು ಚರಣ್ಯ, ಆಕೆ ಹೆಸರು ಚೈತನ್ಯ. ಆಮ್ಯಾಗ ಈಗ ನೈವೇದ್ಯ ಮಾಡೋಣ ನಮ್ಮ ಚಾರು ನೋಡ್ರಿ. ಯಾಕೋ ನಾಚ್ಕೊಂಡ್ರಿ ಆಕೆ ನೈವೇದ್ಯ ಒಮ್ಮೆ ಹಿಡಿದಳು, 2ನೇ ಸರಿಗೆ ನಂದು ಕೈ ಚಕಾಕತ್ತಳು ಏನೋ ಮಾಡತ್ತಂದ ನೈವೇದ್ಯ ಹಿಡಿಯುವ ನಾನು. ಯಾಕೆನೋ ನಾಚ್ಕೊಳಕತ್ತಳ್ರಿ ಆಕಿಲಿ. ಆಮ್ಯಾಗ ಉದ್ದಿನ ಕಡ್ಡಿ ನೋಡ್ರಿ, ಉದ್ದಿನ ಕಡ್ಡಿ ಹೆಂಗೆ ಬೆಳಗತ್ತಾಳು. ಈಗ ಮುಂದೆ ಕೊಡ್ತಕ್ಕಿಗೆ ಬೆಳಗ್ತೀನಿ ಅನ್ನೋ ಮತ್ತೆ ಕೆಳಗೆ ಕೈ ಮಾಡಿಡ್ರಿ. ಆಕೆ ಹೋಗಿ ಹಿಂದೆ ಕೂತಾಳು ಹೋಗಳು. ಏನು ಈಗಿನ ಮಕ್ಳಿಗೆ ಕೈ ಏನು ಕಲ್ಸೋದೇ ಬೇಡ ನೋಡ್ರಿ. ಭಾಳ ಅಂದ್ರೆ ಭಾಳ ತಲೆ ಬ್ರ್ಯಾಂಡೆಡ್ ಈಗಿನ ಮಕ್ಕಳು. ಅದೇನು ನಾವು ಹೇಳ್ಕೊಟ್ಟಂಗೆ ಮಾಡ್ತಿರ್ತಾವೆ, ನಾವು ಏನು ಮಾಡ್ತಿರ್ತೀವಿ ಅದನ್ನ ಮಾಡ್ತಿರ್ತಾವೆ ಪಕ್ಕಾರೆ. ನೋಡ್ರಿ ಈಗ ಚಾರುಗ ನಮಸ್ಕಾರ ಮಾಡ್ತಿಳಿದ್ರಿ ಗೊತ್ತಾಕತ್ರಿಕೆ ನಮಸ್ಕಾರ ಮಾಡೋದು. ಕೈ ಮುಗಿದು ಮಾಡ್ತಾಳು, ಹಿಂಗೆಲ್ಲ ಕಣ್ಣಿ ಹೆಚ್ಚು ಮಾಡ್ತಾಳು. ಆಕಿನ ಕಂಡು ಈಕೆ ನೋಡ್ರಿ ಎಷ್ಟು ಇದು ನೋಡ್ರಿ ಮಕ್ಕಳೊಳಗೆ. ಆಕೆ ಮಾಡ್ದಂಗೆ ನಾ ಮಾಡ್ಬೇಕು ಅನ್ನೋದು ಹಂಗೆ ತಲೆಯಾಗ ನೋಡ್ರಿ ಈಗ 1 ವರ್ಷದ ಮನುಷ್ಯ ಆಗುವಾಗ ಎಷ್ಟು ತಲೆ ಐತೆ ನೋಡ್ರಿ ಈಕಿದು. ಅವ್ರು ಆಕೆ 2 ಸತಿ ಮಾಡಿದ್ರು, ಆಕೆನೂ 2 ಸರಿ ಮಾಡ್ಯಾರ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.